ನಮಸ್ಕಾರ ಸಿಂಹ ರಾಶಿಯ ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆದರದ ಸ್ವಾಗತ. ಜೀವನ ಎನ್ನುವುದು ಏರಿಳಿತಗಳ ಸಂತೆ. ಕೆಲವೊಮ್ಮೆ ಕತ್ತಲೆ ಆವರಿಸಿದಾಗ ಬೆಳಕಿನ ಕಿರಣಕ್ಕಾಗಿ ನಾವು ಹಂಬಲಿಸುತ್ತೇವೆ. ಸಿಂಹ ರಾಶಿಯವರೇ, 2026ರ ಏಪ್ರಿಲ್ ತಿಂಗಳು ನಿಮಗಾಗಿ ಅಂತಹದ್ದೇ ಒಂದು ಅದ್ಭುತ ಬದಲಾವಣೆಯನ್ನು ಹೊತ್ತು ತರುತ್ತಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಎರಡು ಮುಖಗಳನ್ನು ನೀವು ನೋಡಲಿದ್ದೀರಿ. ಒಂದು ಕಡೆ ಅಷ್ಟಮ ಶನಿಯ ಸವಾಲುಗಳಿದ್ದರೆ, ಇನ್ನೊಂದು ಕಡೆ ಅಕ್ಷಯ ತದಿಗೆ ಅಮಾವಾಸ್ಯೆಯ ನಂತರ ಆರಂಭವಾಗುವ ರಾಜಯೋಗದ ಸುಖವಿದೆ. ವಿಶೇಷವಾಗಿ ಏಪ್ರಿಲ್ 17ರ ಅಕ್ಷಯ ತದಿಗೆ ಅಮಾವಾಸ್ಯೆಯ ನಂತರ ಸಿಂಹ ರಾಶಿಯವರ ಬಾಳಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಲಿದೆ. ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಲಾಭವಾಗಲಿದೆ? ಅಷ್ಟಮ ಶನಿಯ ಪ್ರಭಾವವನ್ನು ಗೆಲ್ಲುವುದು ಹೇಗೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಣಾಮಕಾರಿ ಪರಿಹಾರಗಳನ್ನು ನಾನು ವಿವರಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಚಲನೆ ಸಿಂಹ ರಾಶಿಯವರಿಗೆ ಬಹಳ ವಿಶಿಷ್ಟವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಕೇತು ನೆಲೆಸಿದ್ದರೆ, ಸಪ್ತಮ ಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಪ್ರಮುಖವಾಗಿ ಶನಿ ದೇವನು ನಿಮ್ಮ 8ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಅಷ್ಟಮ ಶನಿಯಾಗಿ ಸಂಚರಿಸುತ್ತಿದ್ದಾನೆ. ಆದರೆ ಗಾಬರಿ ಬೇಡ, ಏಪ್ರಿಲ್ 14ರಂದು ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯದೇವನು ಮೇಷರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ತಲುಪುತ್ತಿದ್ದಾನೆ. ಇದರ ಜೊತೆಗೆ ಏಪ್ರಿಲ್ 19ರಂದು ಶುಕ್ರನು ತನ್ನ ಸ್ವಂತ ರಾಶಿಯಾದ ವೃಷಭವನ್ನು ಪ್ರವೇಶಿಸಿ ಮಾಲವ್ಯ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇದರ ಅರ್ಥವೇನೆಂದರೆ, ತಿಂಗಳ ಆರಂಭದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ರಾಜರಂತೆ ಮಿಂಚಲಿದ್ದೀರಿ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಉದ್ಯೋಗಸ್ಥ ಸಿಂಹ ರಾಶಿಯವರಿಗೆ ಏಪ್ರಿಲ್ ಮೊದಲ ವಾರಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಮೇಲಧಿಕಾರಿಗಳಿಂದ ಕಿರುಕುಳ ಅಥವಾ ಸಹೋದ್ಯೋಗಿಗಳ ಕುತಂತ್ರದಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು. ಆದರೆ ಏಪ್ರಿಲ್ 19ರ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಉದ್ಯೋಗದಲ್ಲಿ ಬಡ್ತಿ ನಿರೀಕ್ಷಿಸುತ್ತಿರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಕಾರ್ಯಕ್ಷಮತೆಗೆ ಸಮಾಜದಲ್ಲಿ ಮನ್ನಣೆ ಸಿಗಲಿದೆ ಮತ್ತು ಗೌರವ ಹೆಚ್ಚಾಗಲಿದೆ. ವ್ಯಾಪಾರಸ್ಥರೇ, ನಿಮ್ಮ 10ನೇ ಮನೆಯಲ್ಲಿ ಶುಕ್ರನ ಸಂಚಾರವು ವ್ಯಾಪಾರಕ್ಕೆ ಭಾರೀ ವೇಗವನ್ನು ನೀಡಲಿದೆ. ವಿಶೇಷವಾಗಿ ಹೋಟೆಲ್ ವ್ಯವಹಾರ, ವಿಲಾಸಿ ವಸ್ತುಗಳ ಮಾರಾಟ, ಫ್ಯಾಷನ್ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಲಾಭದ ಸುರಿಮಳೆಯೇ ಆಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಹಠಾತ್ ಆದಾಯ ತರುವಂತಹ ಉತ್ತಮ ಅವಕಾಶಗಳು ಮನೆ ಬಾಗಿಲಿಗೆ ಬರಲಿವೆ. ಆದರೆ ನೆನಪಿಡಿ, ಅಷ್ಟಮ ಶನಿ ಇರುವುದರಿಂದ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಹಣಕಾಸಿನ ಸ್ಥಿತಿ ಹೇಗಿರಲಿದೆ? ಸಿಂಹ ರಾಶಿಯವರಿಗೆ 11ನೇ ಲಾಭದ ಮನೆಯಲ್ಲಿ ಗುರುವಿನ ಬಲವಿರುವುದರಿಂದ ತಿಂಗಳಿಡೀ ಹಣದ ಹರಿವು ಸ್ಥಿರವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ, ಅಂದರೆ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಿಂದ ಉತ್ತಮ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಆ ಸಾಲವನ್ನು ತೀರಿಸುವಂತಹ ಮಾರ್ಗಗಳು ಈ ತಿಂಗಳು ಗೋಚರಿಸಲಿವೆ. ವಿದೇಶಿ ವ್ಯವಹಾರಗಳಿಂದ ಲಾಭ ಅಥವಾ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಬಯಕೆ ಈಡೇರುವ ಸಮಯವಿದು. ಹಣದ ಹರಿವು ಚೆನ್ನಾಗಿದ್ದರೂ ಅಷ್ಟಮ ಶನಿಯ ಕಾರಣದಿಂದ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರಲಿ. ಲಲಿತ ಕಲೆ ಅಥವಾ ಚಲನಚಿತ್ರ ರಂಗದಲ್ಲಿ ಹಣ ಹೂಡಿಕೆ ಮಾಡಿದವರಿಗೆ ಲಾಭ ಸಿಗುವ ಯೋಗವಿದೆ. ಆರೋಗ್ಯದ ವಿಷಯದಲ್ಲಿ ಸಿಂಹ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವಿರುವುದರಿಂದ ಉಷ್ಣ ಸಂಬಂಧಿ ಪೀಡೆಗಳು ಅಥವಾ ಬೆನ್ನು ನೋವು ನಿಮ್ಮನ್ನು ಕಾಡಬಹುದು. ವಾಹನ ಚಾಲನೆ ಮಾಡುವಾಗ ಅತಿ ಎಚ್ಚರಿಕೆ ಅಗತ್ಯ, ಏಕೆಂದರೆ ಸಣ್ಣ ಪುಟ್ಟ ಅಪಘಾತಗಳ ಭಯವಿದೆ. ಆದರೆ ಏಪ್ರಿಲ್ 14ರ ನಂತರ ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುವಿರಿ. ಸಾಂಸಾರಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. 7ನೇ ಮನೆಯಲ್ಲಿರುವ ರಾಹು ನಿಮ್ಮ ಸಂಬಂಧದಲ್ಲಿ ಗೊಂದಲ ಉಂಟು ಮಾಡಬಹುದು. ಇಂತಹ ಸಮಯದಲ್ಲಿ ಮೌನವೇ ಶ್ರೇಷ್ಠ ಪರಿಹಾರ. ಮನೆಯಲ್ಲಿ ಶಾಂತ ವಾತಾವರಣ ಕಾಪಾಡಿಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹರ್ಷವನ್ನು ತರಲಿದೆ. ಈಗ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲು ಮತ್ತು ದೋಷಗಳನ್ನು ನಿವಾರಿಸಲು ಮಾಡಬೇಕಾದ ಪರಿಹಾರಗಳನ್ನು ಗಮನಿಸಿ. ಪ್ರತಿ ಸೋಮವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರ ಪಠಿಸುತ್ತಾ 11 ಬಾರಿ ಪ್ರದಕ್ಷಿಣೆ ಬನ್ನಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮ್ಮ ಲಗ್ನಾಧಿಪತಿಯನ್ನು ಬಲಪಡಿಸುತ್ತದೆ. ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀನಾರಾಯಣ ಪೂಜೆ ಮಾಡುವುದರಿಂದ ಕೌಟುಂಬಿಕ ಕಲಹಗಳು ದೂರವಾಗುತ್ತವೆ. ಶನಿವಾರದಂದು ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. ಇದು ಅಷ್ಟಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಸಿಂಹ ರಾಶಿಯವರೇ, 2026ರ ಏಪ್ರಿಲ್ ತಿಂಗಳು ನಿಮ್ಮನ್ನು ಪರೀಕ್ಷಿಸಿ ನಂತರ ಪುರಸ್ಕರಿಸುವ ಸಮಯ. ದೈವಬಲ ನಿಮ್ಮ ಪರವಾಗಿರುವುದರಿಂದ ಧೈರ್ಯದಿಂದ ಮುನ್ನಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ನಿಮ್ಮ ರಾಶಿ ಸಿಂಹವಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಸೂರ್ಯದೇವ್ ಎಂದು ಬರೆಯಿರಿ. ಶುಭವಾಗಲಿ. ಧನ್ಯವಾದಗಳು.